ಅಧ್ಯಾಯ 3. ವಿಶ್ವಾಸವನ್ನು ಘನಪಡಿಸುವವನು. ದಾನಿಯೇಲನ ಗ್ರಂಥ ಅಧ್ಯಾಯ 3 ವಚನ 17. ನಾವು ಆರಾಧಿಸುವ ನಮ್ಮ ದೇವರು ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಅಗ್ನಿಯ ಆವಿಗೆಯಲ್ಲಿ ಹಾಕಲ್ಪಟ್ಟ ಆ ಮೂವರು ವಿಶ್ವಾಸ ವೀರರು, ಆ ನಾಲ್ಕನೆಯ ಮನುಷ್ಯನು ಅವರ ವಿಶ್ವಾಸವನ್ನು ಘನಪಡಿಸುವವನು. ನಮ್ಮ ದೇವರೇ ಒಬ್ಬ ವಿಶ್ವಾಸ ವೀರನು. ಆತನು ನಿಮ್ಮ ವಿಶ್ವಾಸವನ್ನು ಘನಪಡಿಸದೇ ಇರುವನೇ? ಆತನು ಲೋಕವನ್ನು ಹೇಗೆ ಸೃಷ್ಟಿಸಿದನು ಗೊತ್ತೇ? ಇಬ್ರಿಯ ಅಧ್ಯಾಯ 11 ವಚನ 3ರಲ್ಲಿ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂದು ಹೇಳಿಯದೆ. ಹೌದು, ಕಾಣುವುದನ್ನು ಕಾಣದಿರುವಂಥದ್ದನ್ನು ಎಲ್ಲವನ್ನು ನಂಬಿಕೆಯಿಂದಲೇ ಸೃಷ್ಟಿಸಿದನು. ಆತನು ನಂಬಿಕೆಯ ದೇವರು. ಆತನು ತನ್ನ ಮಕ್ಕಳ ನಂಬಿಕೆಯನ್ನು ಘನಪಡಿಸುತ್ತಾನೆ ಮತ್ತು ಮಹಿಮೆ ಪಡಿಸುತ್ತಾನೆ. ನಂಬಿಕೆಯಲ್ಲಿ 4 ಬಗೆಯ ನಂಬಿಕೆಗಳಿವೆ. ಒಂದು ಪ್ರಕೃತಿದತ್ತವಾದ ವಿಶ್ವಾಸ, ಎರಡನೆಯದು ದೇವರಲ್ಲಿ ಇಡುವ ನಂಬಿಕೆ, ಇದು ಅಸ್ಥಿವಾರದ ನಂಬಿಕೆ. ಮೂರನೆಯದು ಪರಿಶುದ್ಧಾತ್ಮನಿಂದ ಉಂಟಾಗುವ ವಿಶ್ವಾಸ, ಅದು ಆತ್ಮನ ವರಗಳಲ್ಲಿ ಒಂದು. ನಾಲ್ಕನೆಯದು ಆತ್ಮನ ಫಲಗಳು. ಕ್ರೈಸ್ತ ಮಾರ್ಗದ ಅಸ್ಥಿವಾರವೇ ದೇವರಲ್ಲಿಟ್ಟಿರುವ ನಂಬಿಕೆ. ದೇವರ ಮೇಲಿನ ನಂಬಿಕೆ ಅದೇ ಆತ್ಮೀಯ ಜೀವಿತದ ಬೆನ್ನೆಲುಬು. ಆ ಆತ್ಮೀಕ ರೀತಿಯ ವಿಶ್ವಾಸದಲ್ಲಿಯೇ ನಮ್ಮ ನಂಬಿಕೆಯನ್ನು ಕಟ್ಟಿ ಬೆಳೆಸುತ್ತೇವೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆ ಇಬ್ರಿಯ ಯುವಕರಾದ ವಿಶ್ವಾಸ ಎಂಥದ್ದಾಗಿತ್ತು? ಅವರ ಬಾಯಿಂದ ಹೊರಟ ವಿಶ್ವಾಸದ ಮಾತುಗಳಿಂದಲೇ ತಿಳಿದುಕೊಳ್ಳಬಹುದು. ನಾವು ಆರಾಧಿಸುವ ದೇವರು ನಮ್ಮನ್ನು ಆ ಆವಿಗೆಯೊಳಗಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ಅದನ್ನು ಕೇಳಿದ ನೆಬೂಕದ್ನೆಚ್ಚರನು ಕಡು ಕೋಪದಿಂದ ಸವಾಲನ್ನು ಹಾಕುತ್ತಾನೆ. ನಿಮ್ಮನ್ನು ನನ್ನ ಕೈಯಿಂದ ತಪ್ಪಿಸುವ ದೇವರು ಯಾರು? ಅದಕ್ಕೆ ಅವರು ಕೊಟ್ಟ ಉತ್ತರವೇನು? ಆತನು ನಾವು ಆರಾಧಿಸುವ ದೇವರು. ನಮ್ಮನ್ನು ಹೇಗೋ ತಪ್ಪಿಸುತ್ತಾನೆ. ಹಾಗೆ ಅವರು ಅಗ್ನಿಯಲ್ಲಿ ಹಾಕಲ್ಪಟ್ಟಾಗ ಕರ್ತನು ಅವರನ್ನು ತಪ್ಪಿಸಿದನು, ಅವರ ವಿಶ್ವಾಸವನ್ನು ಬಲಪಡಿಸಿದನು. ದೇವಮಗುವೆ, ನಿನ್ನ ಜೀವಿತದಲ್ಲಿ ಎಂತಹ ಬಿರುಗಾಳಿಯೇ ಬೀಸಲಿ, ಸಮುದ್ರವು ಬೋರ್ಗೆರೆಯಲಿ, ವಿಶ್ವಾಸವನ್ನು ಬಿಡಬೇಡ. ಅಪೊಸ್ತಲನಾದ ಪೌಲನಂತೆ ಎದೆ ತಟ್ಟಿಕೊಂಡು ದೃಢವಾಗಿ, ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿರುತ್ತಾನೆಂದು ದೃಢವಾಗಿ ನಂಬಿದ್ದೇನೆ. 2 ತಿಮೋತಿ ಅಧ್ಯಾಯ 1 ವಚನ 12. ಅಗ್ನಿಯ ಆವಿಗೆಯಲ್ಲಿ ಹಾಕುವುದು ಆ ಕಾಲದಲ್ಲಿ ಕೊಡುತ್ತಿದ್ದ ಭಯಂಕರವಾದ ಶಿಕ್ಷೆಯಾಗಿತ್ತು. ಮಾತ್ರವಲ್ಲ, ರಾಜರು ತಮ್ಮ ಶತ್ರುಗಳಿಗೆ ಗರಗಸ ಗುದ್ದಲಿ ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೆ ಹಚ್ಚುತ್ತಿದ್ದರು. ಮಾತ್ರವಲ್ಲ, ಅಗ್ನಿಯ ಆವಿಗೆ ಎನ್ನುವುದನ್ನು ಶಾಪದ ಮಾತಾಗಿ ತೆಗೆದುಕೊಳ್ಳುತ್ತಿದ್ದರು. ನೆಬೂಕದ್ನೆಚ್ಚರನಿಗೆ ಬಂದ ಕೋಪದಿಂದ ಇವರನ್ನು ಬಿಡಿಸಲು ಲೋಕದ ಜನರಿಗೆ ಒಬ್ಬರಿಗಾದರೂ ಶಕ್ತಿ ಇರಲಿಲ್ಲ. ಆದರೆ 4ನೆಯ ಮನುಷ್ಯನಿಗೆ ಮಾತ್ರವೇ ಆ ಶಕ್ತಿ ಇತ್ತು. ಅದು ಬಿಡಿಸಿದನು, ತಪ್ಪಿಸಿದನು. ಲೋಕವು ಇಂದು ನಿಮ್ಮನ್ನು ನೋಡಿ ಇದೇ ಪ್ರಶ್ನೆಯನ್ನು ಕೇಳುತ್ತದೆ: ನೀವು ಆರಾಧಿಸುವ ದೇವರು ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೋ? ಸಾಲ ಬಂಧನಗಳಿಂದ ನಿಮ್ಮನ್ನು ಬಿಡಿಸುತ್ತಾನೋ? ಉದ್ಯೋಗವನ್ನು ಕೊಡಿಸುತ್ತಾನಾ? ನಿಮ್ಮ ಸಮಸ್ಯೆಗಳನ್ನು, ಹೋರಾಟಗಳನ್ನು ತೆಗೆದುಹಾಕಿ ಸಮಾಧಾನ, ಶಾಂತಿ ಕೊಡುತ್ತಾನೋ? ಸಮುದ್ರವನ್ನು, ಗಾಳಿಯನ್ನು ಶಾಂತಪಡಿಸುತ್ತಾನೋ? ನೀವು ಯಾವ ಉತ್ತರ ಕೊಡುವಿರಿ? ದೃಢವಾದ ನಂಬಿಕೆಯಿಂದ ಹೌದು, ಆಮೇನ್ ಎಂದು ಹೇಳುವಿರಾ? ಅಲ್ಲವೇ ಅಪನಂಬಿಕೆಯ ನಿರಾಸೆಯ ಮಾತುಗಳನ್ನಾಡುವಿರಾ? ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟ ದಾನಿಯೇಲನನ್ನು ನೋಡಿ ದಾರ್ಯಾವೇಶವು ಹೇಗೆ ಕೇಳುತ್ತಾನೆ: ದಾನಿಯೇಲನೇ, ಜೀವವುಳ್ಳ ದೇವರ ಅರಸನೇ, ನೀನು ಎಡಬಿಡದೆ ಆರಾಧಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ತಪ್ಪಿಸಲು ಶಕ್ತನಾದನು. ದಾನಿಯೇಲನ ನಂಬಿಕೆ ದೊಡ್ಡದು. ಅವನು ಕೊಟ್ಟ ಉತ್ತರವೇನು? ಸಿಂಹವು ನನಗೆ ಕೇಡು ಮಾಡದ ಹಾಗೆ ಆತನು ತನ್ನ ದೂತರನ್ನು ಕಳುಹಿಸಿ ಅದರ ಬಾಯನ್ನು ಕಟ್ಟಿ ಹಾಕಿದನು. ಹೌದು, ಆ 4ನೆಯ ಮನುಷ್ಯನು ರಾಜಸಿಂಹವಾಗಿ ಗವಿಯನ್ನಿಳಿದುದರಿಂದ ಸಾಧಾರಣ ಸಿಂಹವು ಅವನಿಗೆ ಯಾವ ಕೇಡನ್ನು ಮಾಡಲಿಲ್ಲ. ಆ ಸಂಭವವನ್ನು ನಾವು ಯೋಚಿಸುವಾಗ ಅಗ್ನಿಗೂ ತಿಳುವಳಿಕೆ ಇದೆಯೋ ಎನಿಸುತ್ತದೆ. ಕಾರಣ, ಅಗ್ನಿಯಲ್ಲಿ ಎತ್ತಿ ಹಾಕಿದವರನ್ನೇ ಸಂಹರಿಸಿದ್ದೇ ಹೊರತು ಅಗ್ನಿಯೊಳಗೆ ಬಿದ್ದವರನ್ನು ಅದು ಸುಡಲಿಲ್ಲ. ಅಗ್ನಿಯಲ್ಲಿ ಹಾಕಲ್ಪಟ್ಟವರ ಹಗ್ಗಗಳನ್ನು ಮಾತ್ರವೇ ಅದು ಸುಟ್ಟು ಹಾಕಿತು. ಆದರೆ ಅವರ ಬಟ್ಟೆ, ಬರೆಗಳನ್ನಾಗಲಿ ಕೂದಲನ್ನಾಗಲಿ ಸುಡಲಿಲ್ಲ. ಎಂತಹ ಅದ್ಭುತ! ಪ್ರಕೃತಿಯ ಸ್ವಭಾವಕ್ಕೆ ವಿರುದ್ಧವಾಗಿ ದೇವ ಜನರಿಗೆ ಸಹಾಯ ಮಾಡಲು ಆರಂಭಿಸಿತು.
ಅನೇಕ ಮನೆಗಳಿಗೆ ನಾನು ಹೋದಾಗ ಅವರು ಹೇಳುತ್ತಾರೆ, ಅಯ್ಯ, ನಮಗೆ ಒಂದು ಬಂಧನವಿದೆ, ಅದು ಸೈತಾನನ ಬಂಧನ, ಮಂತ್ರದ ಕಟ್ಟು, ಮಾಟದ ಕಟ್ಟು. ಒಬ್ಬ ದೇವಸೇವಕರು ಬಂದು 9 ಕಟ್ಟುಗಳಿವೆ ಎಂದರು. 8 ಕಟ್ಟುಗಳನ್ನು ಬಿಚ್ಚಿದ್ದಾರೆ, ಇನ್ನೊಂದು ಕಟ್ಟು ಇದೆ ಎಂದು ವಿಧ ವಿಧವಾದ ಕಥೆಗಳನ್ನು ಹೇಳುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, 1000 ಮಂತ್ರವಾದಿಗಳು 16,000 ಮಂತ್ರದ ಕಟ್ಟುಗಳನ್ನು ಮಾಡಿದರೂ ದೇವರ ಪರಿಶುದ್ಧ ಅಗ್ನಿಯು ನಿಮ್ಮ ಮೇಲಿಳಿಯುವಾಗ ಅದು ಆ ಕಟ್ಟುಗಳನ್ನು ಸುಟ್ಟು ಹಾಕುತ್ತದೆ. ಸಂಸೋನನು ಹೀಗೇ ಒಂದು ದಿನ ಕಟ್ಟಲ್ಪಡುತ್ತಾನೆ. ಫಿಲಿಷ್ಟಿಯ ಅಧಿಕಾರಿಗಳು 7 ಹಸಿ ತಂತಿಗಳಿಂದ ಕಟ್ಟಿದ್ದ ಹಗ್ಗವನ್ನು ದೆಲೀಲಳ ಕೈಗೆ ಕೊಡುತ್ತಾರೆ. ಆದುದರಿಂದ ಅವಳು ಅವನನ್ನು ಕಟ್ಟುತ್ತಾಳೆ. ನ್ಯಾಯಸ್ಥಾಪಕರು ಅಧ್ಯಾಯ 16 ವಚನ 8. ಆದರೆ ದೇವರ ಅಭಿಷೇಕವು ಬಲವಾಗಿ ಸಂಸೋನನ ಮೇಲೆ ಇಳಿದಾಗ ಆ ಹಗ್ಗವು ಸುಟ್ಟು ಸೆಣಬಿನ ಹಾಗೆ ಆಯಿತು. ಎಷ್ಟೋ ಸಾರಿ ತಿರುಗಿ ತಿರುಗಿ ಕಟ್ಟಿ ಹಾಕಿದರು, ಆದರೆ ಅಷ್ಟು ಹಗ್ಗಗಳು ಹರಿದು ಹೋದವು. ಆ ಇಬ್ರಿಯ ಯುವಕರನ್ನು ಅಗ್ನಿಯಲ್ಲಿ ಹಾಕಿದಾಗ ಆ 4ನೆಯ ಮನುಷ್ಯನು ಅಗ್ನಿಯ ಸ್ವಭಾವವನ್ನೇ ಮಾರ್ಪಡಿಸಿದನು. ದಾನಿಯೇಲ ಅಧ್ಯಾಯ 3 ವಚನ 27 ಓದಿ ನೋಡಿರಿ. ಅಲ್ಲಿ ಅಗ್ನಿಯನ್ನು ಕುರಿತು 4 ಮುಖ್ಯಾಂಶಗಳನ್ನು ಕಾಣಬಹುದು. ಮೊದಲನೆಯದಾಗಿ, ಅಗ್ನಿಯು ಆ ಯುವಕರ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಎರಡನೆಯದಾಗಿ, ಅವರ ತಲೆ ಕೂದಲು ಸುಡಲಿಲ್ಲ. ಮೂರನೆಯದಾಗಿ, ಅವರ ಬಟ್ಟೆಗಳು ಸಹ ಸುಡಲಿಲ್ಲ. ನಾಲ್ಕನೆಯದಾಗಿ, ಅವರ ಬಳಿ ಅಗ್ನಿಯ ವಾಸನೆಯೇ ಇರಲಿಲ್ಲ. ದೇವರು ಅವರ ವಿಶ್ವಾಸವನ್ನು ಘನಪಡಿಸಿದನು. ಆ 3 ಯುವಕರಲ್ಲಿ ದೇವರ ಮೇಲಿದ್ದ ಅವರ ಭಕ್ತಿ ವೈರಾಗ್ಯವನ್ನು ಕಾಣಬಹುದು. ಅವರ ಸಮರ್ಪಣೆ, ಪ್ರತಿಷ್ಠೆ, ತೀರ್ಮಾನಗಳನ್ನು ಕಾಣಬಹುದು. ಅವರು ಏನು ಹೇಳಿದರು ಗೊತ್ತೇ? ಕರ್ತನು ನಮ್ಮನ್ನು ಬಿಡಿಸದೆ ಹೋದರೂ ಸರಿ, ನಾವು ನಿಮ್ಮ ದೇವರಿಗೆ ಅಡ್ಡ ಬೀಳುವುದಿಲ್ಲ, ಇದು ನಿನಗೆ ತಿಳಿದಿರಲಿ ಎಂದರು. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 10 ವಚನ 28. ವಿಗ್ರಹ ಆರಾಧನೆಗಳನ್ನು, ಅನ್ಯ ದೇವತೆಗಳನ್ನು ಪೂಜಿಸುವುದನ್ನು ಸತ್ಯವೇದವು ತಿರಸ್ಕರಿಸುತ್ತದೆ. ನಮ್ಮ ದೇವರಾಗಿರುವ ಕರ್ತನು ಒಬ್ಬನೇ ದೇವರು. ರಾಜನಿಗೆ ಭಯಪಟ್ಟು ವಿಗ್ರಹಕ್ಕೆ ಅಡ್ಡ ಬೀಳುವುದಾದರೆ ನಾವು ದೇವರ ಕೋಪಕ್ಕೆ ತುತ್ತಾಗುತ್ತೇವೆ. ಕೊಂಚ ಕಾಲದ ಈ ಜೀವಿತಕ್ಕಾಗಿ ನಿತ್ಯ ರಾಜ್ಯದ ಪರಲೋಕದ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳಬಾರದು. ಈಗಲೂ ಅನೇಕ ಕ್ರೈಸ್ತರು ಬಲಹೀನರಾಗಿ ವಿಶ್ವಾಸವನ್ನು ಕಳೆದುಕೊಂಡು ತತ್ತರಿಸುವುದನ್ನು ನೋಡುತ್ತೇವೆ. ಒಬ್ಬ ಪೊಲೀಸ್ ಅಧಿಕಾರಿಯು ಹೆದರಿಸಿದರೆ ನಮ್ಮ ನಂಬಿಕೆಯನ್ನು ಕಳೆದುಕೊಂಡು ಬಿಡುತ್ತೇವೆ. ಸ್ಕಾಲರ್ಶಿಪ್ಗಾಗಿ, ಉದ್ಯೋಗದ ನಿಮಿತ್ತವಾಗಿ ಬೇರೆ ಮತವನ್ನು ಅಂಟಿಕೊಳ್ಳುತ್ತಾರೆ. ನದಿಯಲ್ಲಿ ಒಂದು ಕಾಲು, ದಡದಲ್ಲಿ ಒಂದು ಕಾಲು. ಇಸ್ಕರಿಯೋತ್ ಯೂದನಂತೆ ಹಣಕ್ಕಾಗಿ ಕ್ರಿಸ್ತನನ್ನು ಹಿಡಿದುಕೊಡುತ್ತಾರೆ. ಆ 3 ಯುವಕರ ವಿಶ್ವಾಸದ ಮಾತುಗಳು ನಮ್ಮನ್ನು ಉರಿದು ಪ್ರಕಾಶಿಸುವಂತೆ ಮಾಡುತ್ತದೆ. ಕರ್ತನು ನಮ್ಮನ್ನು ಬಿಡಿಸದೆ ಹೋದರೂ ಕೂಡ ನಾವು ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲ. ಎಷ್ಟು ವಿಶ್ವಾಸ ನೋಡಿರಿ! ಸತ್ಯವೇದದಲ್ಲಿ ಅನೇಕ ಪರಿಶುದ್ಧ ಭಕ್ತ ಜನರ ವಿಶ್ವಾಸವು ಬಗೆ ಬಗೆಯ ರೀತಿಯಲ್ಲಿರುವುದನ್ನು ಕಾಣಬಹುದು. ಹೇಬೇಲನಿಗೆ ಇದ್ದ ವಿಶ್ವಾಸವೇ ಬೇರೆ, ಹನೋಕನಿಗೆ ಇದ್ದ ವಿಶ್ವಾಸವೇ ಬೇರೆ. ಅವರು ತಮಗಿದ್ದ ನಂಬಿಕೆಯಿಂದಲೇ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದರು. ಜಯ ಹೊಂದಿದವರಾಗಿ ಪ್ರಕಾಶಿಸಿದರು. ನಂಬಿಕೆಯಿಂದ ಅವರು ರಾಜ್ಯಗಳನ್ನು ಜಯಿಸಿದರು. ಬೆಂಕಿಯ ಬಲವನ್ನು ಆರಿಸಿದರು. ಇಬ್ರಿಯ ಅಧ್ಯಾಯ 11 ವಚನ 33-34. ಆದರೆ ಇನ್ನೂ ಒಂದು ಮಹಿಮೆಯಾದ ವಿಶ್ವಾಸವನ್ನು 35ನೇ ವಚನದಲ್ಲಿ ಕಾಣಬಹುದು. ಅವರು ಆ ನಂಬಿಕೆಯಿಂದಲೇ ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸತ್ತರು. ಇಬ್ರಿಯ ಅಧ್ಯಾಯ 11 ವಚನ 36-37. ಈ ವಿಶ್ವಾಸದ ಮಾತುಗಳು ಅತಿ ಶ್ರೇಷ್ಠವಾದದ್ದು. ಉರಿಯುವ ಅವಿಗೆಯಲ್ಲಿ ಹಾಕಿದರೂ ಸರಿ, ಕರ್ತನಿಗೆ ದ್ರೋಹ ಮಾಡುವುದೇ ಇಲ್ಲ. ಆಜ್ಞೆಗಳನ್ನು ಮೀರುವುದಿಲ್ಲ. ವಿಗ್ರಹ ಆರಾಧನೆ ಮಾಡುವುದಿಲ್ಲ. ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ ನಾನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಬಕ್ಕುಕ ಅಧ್ಯಾಯ 3 ವಚನ 17-18. ಅವನು ನಮ್ಮನ್ನು ತಪ್ಪಿಸದೆ ಹೋದರೂ ಆತನ ಮೇಲೆ ನಂಬಿಕೆ ಇಡುತ್ತೇವೆ. ಭಕ್ತನಾದ ಯೋಬನು ಹೇಳುತ್ತಾನೆ, ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಯೋಬ ಅಧ್ಯಾಯ 13 ವಚನ 15. ಭಕ್ತನಾದ ಯೋಬನ ಮಕ್ಕಳೆಲ್ಲರೂ ಒಂದೇ ದಿನದಲ್ಲಿ ಸತ್ತು ಹೋದರು. ಅವನು ಏನು ಹೇಳುತ್ತಾನೆ? ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಂದನು.
ಇಂಥ ದೇವರ ಮಕ್ಕಳ ವಿಶ್ವಾಸವನ್ನು ದೇವರು ಘನಪಡಿಸದೆ ಇರುತ್ತಾನೋ? ಅವರೊಂದಿಗೆ ಸಂಚರಿಸದೆ ಇರುವನು? ಇಂಥ ಉತ್ತಮರು ನೀತಿವಂತರೂ ಆಗಿರುವ ಭಕ್ತರ ಪ್ರಾರ್ಥನೆಗೆ ಕಿವಿಗೊಡದೆ ಮುಂದೆ ಹೋಗುತ್ತಾನೋ? ಎಂದಿಗೂ ಇಲ್ಲ. ಅಬ್ರಹಾಮನಿಗೆ ಇಂಥ ನಂಬಿಕೆ ಇದ್ದುದರಿಂದಲೇ ತನ್ನ ಒಬ್ಬನೇ ಮಗನನ್ನು, ಅದರಲ್ಲಿಯೂ ತನ್ನ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದಂಥ ಈಸಾಕನನ್ನು ಯಜ್ಞವಾಗಿ ಸಮರ್ಪಿಸಲು ಮುಂದಾದನು. ಹಾಗೆಯೇ ತನ್ನ ಮಗನು ಸತ್ತರೂ ಬದುಕಿಸಲು ಸಮರ್ಥನಾದ ದೇವರ ಮೇಲೆ ಭರವಸವಿಟ್ಟಿದ್ದನು. ಇದಲ್ಲದೆ ಇರುವಾಗ ಎಲ್ಲವನ್ನು ಸೃಷ್ಟಿಸಿದ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಕರ್ತನು ಅಂಥವರ ವಿಶ್ವಾಸವನ್ನು ಘನಪಡಿಸುತ್ತಾನೆ. ಒಂದು ಸಾರಿ ಒಂದು ಹಡಗು ಸಮುದ್ರದಲ್ಲಿ ಮುಳುಗುತ್ತಿತ್ತು. ಆಗ ಅಲ್ಲಿದ್ದ ಪ್ರಯಾಣಿಕರು ಕಳವಳಗೊಂಡಿದ್ದರು. ಆದರೆ ಅಲ್ಲಿದ್ದ ಒಬ್ಬ ದೇವಸೇವಕರು ಮಾತ್ರ ನಿಶ್ಚಿಂತೆಯಿಂದ ಕುಳಿತಿದ್ದರು. ಇತರ ಪ್ರಯಾಣಿಕರು ಅವರನ್ನು ನೋಡಿ, ಅಯ್ಯ, ನಾವೆಲ್ಲರೂ ಇಷ್ಟು ಭಯಭೀತರಾಗಿದ್ದೇವೆ, ನಿಮಗೆ ಸಾವಿನ ಭಯವಿಲ್ಲವೇ ಎಂದು ಕೇಳಿದರು. ಅದಕ್ಕವರು ಹೀಗೆ ಹೇಳಿದರು, ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗಳು ಈ ನದಿಯ ಆಚೆ ದಡದಲ್ಲಿ ನನಗಾಗಿ ಕಾಯುತ್ತಿದ್ದಾಳೆ. ಇನ್ನೊಬ್ಬಳು ಸತ್ತು ಪರಲೋಕದಲ್ಲಿ ಕ್ರಿಸ್ತನ ಬಳಿಯಲಿದ್ದಾಳೆ. ಬದುಕಿ ಉಳಿದರೆ ಈ ಮಗಳ ಮನೆಗೆ ಹೋಗುತ್ತೇನೆ, ಸತ್ತರೆ ಆ ಮಗಳ ಮನೆಗೆ ಹೋಗುತ್ತೇನೆ. ಎರಡೂ ನನಗೆ ಸಂತೋಷಕರವಾಗಿರುವ ವಿಷಯವೇ ಎಂದರು. ಎಂತಹ ವಿಶ್ವಾಸ ನೋಡಿರಿ! ಇಬ್ರಿಯ ಯುವಕರು ಹೇಳಿದ ಮಾತುಗಳನ್ನು ಗಮನಿಸಿರಿ. ಆತನು ನಮ್ಮನ್ನು ತಪ್ಪಿಸುತ್ತಾನೆ. ಬಿಡಿಸಿದರೆ ಯೇಸುವಿನೊಂದಿಗೆ ಸಂಚರಿಸುತ್ತೇವೆ, ಇಲ್ಲದಿದ್ದರೆ ಪರಲೋಕದಲ್ಲಿ ಆತನೊಂದಿಗೆ ನಿತ್ಯಕ್ಕೂ ಜೀವಿಸುತ್ತೇವೆ. ಆ ಅಗ್ನಿಯ ಆವಿಗೆಯಲ್ಲಿ ಸಂಚರಿಸುವ 4ನೆಯ ಮನುಷ್ಯನು ತಾನು ಅವರ ವಿಶ್ವಾಸವನ್ನು ಘನಪಡಿಸಿದನು. ಅವರನ್ನು ಬಿಡಿಸಿದವನು, ಅವರನ್ನು ಘನಪಡಿಸಿ ಉನ್ನತಿಗೆ ತಂದವನು. ನಿಮ್ಮನ್ನು ಬಿಡಿಸುವನು, ಉನ್ನತಿಗೆ ತರುವನು. ಆ 4ನೆಯ ಮನುಷ್ಯನನ್ನು ನೋಡು, ಅದ್ಭುತಗಳನ್ನು ಹೊಂದಿಕೋ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.